ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿರುವಂಥದ್ದು. ಒಂದು ದಿನ ಮುಂಚಿತವಾಗಿಯೇ ಪ್ರತಿಭಟನಾಕಾರರು ಡಿಸಿ ಕಚೇರಿಯ ಮುಂಭಾಗ ಗುಡಿಸಲನ್ನು ನಿರ್ಮಿಸಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಸದ್ಯಕ್ಕೆ ಪ್ರತಿಭಟನೆ ನಡೆಸಿದಂತಹ 50ಕ್ಕೂ ಹೆಚ್ಚು ಮಂದಿಯನ್ನು ಸದ್ಯಕ್ಕೆ ಪೊಲೀಸರು ವಶಪಡಿಸಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯ ನಾನೀಗ ಕೋಳಲ ಪೊಲೀಸ್ ಠಾಣೆಯ ಮುಂಭಾಗ ಇರುವಂಥದ್ದು. ವಿನೂತನವಾಗಿ ಗುಡಿಸಲನ್ನು ನಿರ್ಮಿಸಿ ಪ್ರತಿಭಟಿಸ್ತಾ ಇದ್ದಂತಹ ಭೂಮಿ ಮತ್ತು ವಸತಿ ರಹಿತರನ್ನು ಇಲ್ಲಿಗೆ ಕರೆತಂದು ಸದ್ಯಕ್ಕೆ ಇಟ್ಕೊಂಡಿರುವಂಥದ್ದು. ಸದ್ಯಕ್ಕೆ ಪೊಲೀಸ್ ಠಾಣೆ ಒಳಗೂ ಕೂಡ ಜಿಲ್ಲಾಡಳಿತಕ್ಕೆ ಅವರು ಧಿಕ್ಕಾರವನ್ನು ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. 19ನೇ ತಾರೀಕು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೀಬೇಕಾಗಿತ್ತು. ಆದರೆ ಸಾಧನಾ ಸಮಾವೇಶಕ್ಕೆ ಎಲ್ಲೊಂದು ಕಡೆ ಮುಂಚಿತವಾಗಿ ಒಂದು ದಿನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿರುವಂಥದ್ದು. ಸುಮಾರು ವರ್ಷಗಳಿಂದಲೂ ಕೂಡ ನಮಗೆ ಭೂಮಿ ಬೇಕು, ವಸತಿ ಬೇಕು ಅಂತ ಪ್ರತಿಭಟಿಸ್ತಾ ಇದ್ದಂತಹ ವಸತಿ ಮತ್ತು ಭೂಮಿ ರಹಿತರು ಏಕಾಏಕಿ ನಿನ್ನೆ ರಾತ್ರಿ ಸಿಡಿದೆದ್ದಿರುವಂಥದ್ದು. ಡಿಸಿ ಕಚೇರಿಯ ಮುಂಭಾಗ ಗುಡಿಸಲನ್ನು ನಿರ್ಮಿಸುವ ಮೂಲಕ ತಾವು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಸದ್ಯ 50ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಕೋಳಲ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರುವಂಥದ್ದು. ಕೋಳಲ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಅವರು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ಈ ಹಿಂದೆ ಪ್ರತಿಭಟನೆ ನಡೆಸಿದಾಗ ನಮಗೆ ಸಾಕಷ್ಟು ಅವರು ಜವಾಬ್ದಾರಿಯನ್ನು ಹೊತ್ಕೊಂಡು ನಾವು ನಿಮಗೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಆದರೆ ಏಕಾಏಕಿ ನಮಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ಬಗೆಹರಿಸದೆ ನಮಗೆ ಅವರು ಮೋಸ ಮಾಡಿರುವಂಥದ್ದು. ಅದಕ್ಕಾಗಿ ನಾವು CM ಬರುವ ಮುನ್ನವೇ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಕೋಳಲ ಪೊಲೀಸ್ ಠಾಣೆಯ ಒಳಗೂ ಕೂಡ ಇಲ್ಲಿ ಸದ್ಯಕ್ಕೆ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂಥದ್ದು. ಸಾಧನಾ ಸಮಾವೇಶ ನಡೀಬೇಕಾಗಿದ್ದಂಥ ಒಂದು ದಿನಕ್ಕಿಂತಲೂ ಮುಂಚಿತವಾಗಿಯೇ ಈ ರೀತಿ ಪ್ರತಿಭಟನೆ ನಡೀತಾ ಇದ್ದು, ಸಾಧನಾ ಸಮಾವೇಶ ಜಿಲ್ಲೆಯಲ್ಲಿ ನಡೆಯೋದಕ್ಕೆ ಈ ರೀತಿಯಾಗಿ ಮತ್ತಷ್ಟು ತೊಂದರೆಗಳು ಆಗ್ತಾವ ಅನ್ನೋ ಅನುಮಾನ ಶುರುವಾಗಿರುವಂಥದ್ದು. ಸದ್ಯ ಭೂಮಿ ಮತ್ತು ವಸತಿ ರಹಿತರ ಹೋರಾಟ ಸಾಕಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.